ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಉತ್ತರ ಕನ್ನಡದಲ್ಲಿ ಜಾತ್ರೆಗಳಿಗೆ ಅತ್ಯಂತ ಹೆಚ್ಚಿನ ಒಂದು ಮಹತ್ವ ಇದೆ. ಜಾತ್ರೆಗಳು ಈ ಆಧುನಿಕ ಜೀವನದ ಭರಾಟೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಿರುವಂತಹ ಒಂದು ಸನ್ನಿವೇಶದಲ್ಲಿ ವಿಶೇಷ ನಮ್ಮ ಉತ್ತರ ಕನ್ನಡದಲ್ಲಿ ಜಾತ್ರೆಗಳು ಸಮಾಜವನ್ನು, ಜನರನ್ನು, ಮನಸ್ಸುಗಳನ್ನು ಮತ್ತೆ ಬೆಸೆಯುವಂತಹ ಒಂದು ಪ್ರಯತ್ನವನ್ನು ಜಾತ್ರಾ ಮಹೋತ್ಸವಗಳು ಮೊದಲು ಮಾಡ್ತಾ ಇದ್ದು ಈ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸಿಕೊಳ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಬಂಜಾರರು ಒಂದು ಅಲೆಮಾರಿ ಸಮಾಜ, ಕಾಲದ ಹೊಡೆತಕ್ಕೆ ಒಳಗಾಗಿ ಉಪಜೀವನಕ್ಕಾಗಿ ಅತ್ಯಂತ ಜಗತ್ತಿನಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಹೋಗುವಂತಹ ಸಮಾಜವನ್ನು ಬಂಜಾರ ಸಮಾಜ. ದಸರೆಯ ನಂತರ ಎಲ್ಲರೂ ಗುಳೆ ಹೋದರೆ ಮತ್ತೆ ಮರಳಿ ಬರೋದು ಮಳೆರಾಯನ ಆಗಮ ಆದ ನಂತರ. ತಮ್ಮ ಹಳ್ಳಿಗಳಲ್ಲಿ ತಮ್ಮ ತಾಣಗಳಿರೋದೇ 3-4 ತಿಂಗಳ, ಮತ್ತೆ ಉತ್ತಿ ಬೆತ್ತಿ ಹೋದ್ರೆ ಮತ್ತೆ ಬರೋದು. ಈ ರೀತಿಯ ಒಂದು ಪ್ರತೀತಿ ಎಲ್ಲ ತಾಣಗಳಲ್ಲಿ ನಡೀತಾ ಇದೆ. ಬಹುತರವಾಗಿ ಕಾರಣ ಬರಗಾಲ ಹಣಪಟ್ಟಂತಹ ಜಿಲ್ಲೆ ಆಗಿತ್ತು. ಹೀಗಾಗಿ ಜಾತ್ರೆಗಳಿಗೆ ಸಮಾಜದ ಅಥವಾ ತಾಣದ ಯಾವುದೇ ವ್ಯಕ್ತಿ ವಲಸೆ ಹೋಗಿದ್ರು ಕೂಡ ಜಾತ್ರಾ ಸಮಯದಲ್ಲಿ ಮರಳಿ ತನ್ನ ಊರಿಗೆ ಬಂದು ಜಾತ್ರೆಗಳಲ್ಲಿ ಪಾಲ್ಗೊಂಡು ಸಮಾಜದಲ್ಲಿ ಬೆರೆತು ತನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ಒಂದು ವೇದಿಕೆ ಈ ಜಾತ್ರಾ ಮಹೋತ್ಸವಗಳು. ಅಂತಹ ನಿಟ್ಟಿನಲ್ಲಿ ತೊವಿತೋಣ ನಂಬರ್ 3ದ ಕಾಳಕಾದೇವಿ ಜಾತ್ರಾ ಮಹೋತ್ಸವ ಕೂಡ ಆ ಒಂದು ಕೆಲಸವನ್ನು ಅತ್ಯಂತ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ತೊರಿತಾಣ ನಂಬರ್ 3ದ ಕಾಳಕಾದೇವಿ ಜಾತ್ರೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಮಹಾರಾಷ್ಟ್ರ, ಗೋವಾ ಭಾಳ ಜನ ಎದುರು ನೋಡ್ತಾರೆ. ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಜಾತ್ರೆ ಆಗ್ತದೆ. ಅತ್ಯಂತ ಶಿಸ್ತುಬದ್ಧ ರೀತಿಯಲ್ಲಿ ಜಾತ್ರಾ ಮಹೋತ್ಸವ ಆಗ್ತದೆ. ತಾವೆಲ್ಲ ಜಾತ್ರೆ ಅಂದ ತಕ್ಷಣ ಅದಕ್ಕೆ ಜಾತ್ರೆ ಹೆಸರಿಡ್ತೀವಿ, ಅಲ್ಲಿ ಶಿಸ್ತಲ್ಲಿ ಯಾರು ಅಪೇಕ್ಷೆ ಮಾಡಲ್ಲ. ಏನೇ ಆದರೂ ಕೂಡ ಅದು ಜಾತ್ರೆ ಬೇಡಪ್ಪ ಆಗ್ತದೆ. ಆದರೆ ತೊರಿತ ತಾಣ 3 ಜಾತ್ರೆ ಅಂದರೆ ಅದು ಶಿಸ್ತಿಗೆ ಹೆಸರುವಾಸಿಯಾದದ್ದು. ಪ್ರಸಾದ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ಆಗ್ತದೆ. ಬಂದಂತಹ ಭಕ್ತರಿಗೆ ಯಾವ ರೀತಿಯ ತೊಂದರೆ ಆಗದಿರೋ ಹಾಗೆ ಪರಮಪೂಜ್ಯ ಧನ್ಸಿ ಮಹಾರಾಜರ ನೇತೃತ್ವ ಸ್ವತಃ ವಹಿಸಿಕೊಂಡು ನಡ್ಕೊಂಡು ಹೋಗ್ತಾರೆ. ಬಂದಂತಹ ಭಕ್ತಾದಿಗಳು ಪ್ರತಿ ವರ್ಷವೂ ತಮ್ಮ ಅಹವಾಲನ್ನು, ತಮ್ಮ ಬೇಡಿಕೆಗಳನ್ನು ದೇವಿಯಲ್ಲಿ ಸಲ್ಲಿಸಿ ಹೋಗ್ತಾರೆ. ಬರುವ ವರ್ಷಗಳಲ್ಲಿ ಅದು ಯಶಸ್ವಿಯಾಗಿದ್ದನ್ನು ತಾವೇ ಮನಗೊಂಡು ಮತ್ತೆ ಪ್ರತಿ ವರ್ಷ ಬಂದು ತಾಯಿಯ ಒಂದು ಸೇವೆಯಲ್ಲಿ ತೊಡಗ್ತಾ ಇರೋದು ನಾವು ಕಂಡುಕೊಂಡಂತಹ ಒಂದು ಜೀವಂತ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ತನ್ನಿಮಿತ್ತವಾಗಿ ಈಗಾಗಲೇ ಪರಮಪೂಜ್ಯ ಧನ್ಸಿ ಮಹಾರಾಜರು ಕಳೆದ ಒಂದು ವಾರದಿಂದ ದೇವಿಯ ಪಲ್ಲಕ್ಕಿ ಮಹೋತ್ಸವವನ್ನು ತೊರಿತಾಣದ ಮೂಲಕ ಪ್ರಾರಂಭ ಮಾಡಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ತಾಂಡಗಳಿಗೆ ಪಲ್ಲಕ್ಕಿ ಉತ್ಸವ ಭೇಟಿಯ ಕಾರ್ಯಕ್ರಮ ಈಗಾಗಲೇ ಜಾರಿಯಲ್ಲಿದೆ. ಇವತ್ತು ನಮ್ಮ ಮಹಾದೇವ ರಾಠೋಡ್ರವರ ನಿನ್ನೆ ರಾತ್ರಿನೇ ವಾಸ್ತವಕ್ಕೆ ಪಲ್ಲಕ್ಕಿ ಅವರ ಮನೆಗೆ ಹೋಗಿ ನಿನ್ನೆ ಅದು ವಾಸ್ತವ ಇದ್ದು ಇಡೀ ರಾತ್ರಿ ಜಾಗರಣೆ, ಭಜನೆ, ಪ್ರವಚನ ಎಲ್ಲ ಆಗಿ ಬೆಳಗ್ಗೆ ಇವತ್ತು ಮತ್ತೆ ಅಲ್ಲಿಂದ ಮುಂದಿನ ತಾಂಡಕ್ಕೆ ಹೊರಡುತ್ತದೆ. ಹೀಗಾಗಿ ಕಾಳಕಾದೇವಿ ಜಾತ್ರೆ ಅಂದರೆ ಎಲ್ಲರ ಮನಸ್ಸುಗಳನ್ನು ಬೆಸೆಯುವ
ಒಡೆದು ಮನಗಳನ್ನು ಜೋಡಿಸುವ, ಕುಗ್ಗಿ ಹೋದ ಜೀವನ ನಿರುತ್ಸಾಹ ಕಳೆದುಕೊಂಡಂತಹ ವ್ಯಕ್ತಿಗಳಲ್ಲಿ ಮತ್ತೆ ಉತ್ಸಾಹದ ಸೆಲೆಯನ್ನು ಮೂಡಿಸುವ, ಬದುಕನ್ನು ಒಂದು ಅತ್ಯುತ್ತಮ ರೀತಿಯಲ್ಲಿ ಕಟ್ಟಿಕೊಳ್ಳೋಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಪ್ರದಾನ ಮಾಡುವಂತಹ ಒಂದು ವಿಶೇಷ ಕಾಳಕ ಜಾತ್ರೆ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ನಡೆಯಲಿದೆ. ಒಂಚೂರು ವಿವರಗಳನ್ನು ತಮ್ಮ ಮುಂದೆ ನಾನು ಸಾಧನೆ. ಈಗಾಗಲೇ ತಾಯಿಯ ಪಲ್ಲಕ್ಕಿ ಉತ್ಸವ ಆರಂಭಗೊಂಡು ನಾಳೆ ಗುರುವಾರ ಕೃಷ್ಣೆ ತಟಕ್ಕೆ ಹೋಗಲಿದೆ. ನಗರದಲ್ಲಿ ಇಂತಹ ಪೆಟ್ರೋಲ್ ಪಂಪ್, ನಮ್ಮ ಇಟಗಿ ಪೆಟ್ರೋಲ್ ಪಂಪದ ಮಾರ್ಗವಾಗಿ ಕೋಲಾರ ಕೃಷ್ಣೆಯ ದಡೆಗೆ ಹೋಗಿ ಆ ದಿವಸ ಕೋಲಾರದಲ್ಲಿಯೇ ವಾಸ್ತವ್ಯದ್ದು ರಾತ್ರಿ ಎಲ್ಲ ಭಜನೆ, ಪ್ರವಚನ, ಜಾಗರಣೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಕೂಡ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ. 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಮಾತೆಗೆ ಗಂಗಾ ಸ್ನಾನ, ಗಂಗಾ ಪೂಜೆ, ಮಹಾಮಂಗಳಾರತಿ ನದಿಯ ತಟದಲ್ಲಿ ನಡೆಯಲಿದೆ. ತದನಂತರ ಬಂದಂತಹ ಸಮಸ್ತ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ. ಅಲ್ಲಿಂದ ಪಲ್ಲಕ್ಕಿ ಮರಳಿ ತೋರಿತಾಳದ ಮೂರ್ತಿಗೆ ಬರುವುದು. 14ರಂದು ಮಂಡ್ಯ ಅಮಾವಾಸ್ಯೆಯ ದಿನ ಬೆಳಗ್ಗೆ 7 ಗಂಟೆಯಿಂದ ಕಾಳಿಕಾದೇವಿಯ ಮೂಲ ಮಂತ್ರ ಪಠಣ, ಹೋಮ, ಹವನ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ಹಾಗೂ ವಿವಿಧ ರೀತಿಯ ಸೇವೆಗಳನ್ನು ಜಗನ್ಮಾತೆ ಭಗವತಿ ಕಾಳಿಕಾದೇವಿಗೆ ಸಲ್ಲಿಸಲಾಗುವುದು. ಈ ಜಗದ ಲೋಕೋದ್ಧಾರಕ್ಕಾಗಿ, ವಿಶ್ವ ಶಾಂತಿಗಾಗಿ, ಪ್ರತಿಯೊಬ್ಬರ ಮನೋ ಇಚ್ಛೆಗಳು ಈಡೇರೋಸ್ಕರವಾಗಿ ಸರ್ವೇ ಜನ ಸುಖಿನೋ ಭವಂತು ಎಂಬ ನಿಟ್ಟಿನಲ್ಲಿ ಈ ಪೂಜೆ ಪರಂಪರೆಗಳನ್ನು ಜಗತ್ ಕಲ್ಯಾಣಕ್ಕಾಗಿ ಪರಮಪೂಜ್ಯ ಧನ್ಸಿಂಗ್ ಮಹಾರಾಜರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವತ್ತು ಕೂಡ ವಿಶೇಷವಾಗಿ ನಡೀತದೆ. 15ನೇ ತಾರೀಕಿಗೆ ಬುಧವಾರ ಬೆಳಗ್ಗೆ 10:30ಕ್ಕೆ ವಿಶೇಷ ಕಾಳಕದೇವಿಯ ಪೂಜೆ ಜರುಗಿ ಸಾಯಂಕಾಲ 5 ಗಂಟೆಗೆ, ಬುಧವಾರ 15/7/2026 ಸಾಯಂಕಾಲ 5 ಗಂಟೆಗೆ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಮತ್ತು ಧಾರ್ಮಿಕ ಸಮಾರಂಭ ಜರುಗುತ್ತದೆ. ಈ ಒಂದು ಕಾರ್ಯಕ್ರಮದ ನೇತೃತ್ವ ಮತ್ತು ಕಾರ್ಯಕ್ರಮ ಉದ್ಘಾಟನೆಗಾಗಿ ವಿಜಯಪುರ ಜಿಲ್ಲೆಯನ್ನು ಜಲಕ್ರಾಂತಿಯನ್ನು ಮಾಡಿದಂತಹ ಆಧುನಿಕ ಭಗೀರಥ ಇದೀಗ ಔದ್ಯೋಗಿಕ ಕ್ರಾಂತಿಗೆ ಒಂದು ಮುನ್ನುಡಿ ಬರೆದಂತಹ ಮಹಾನ್ ನೇತಾರ, ಬರಗಾಲದ ಜಿಲ್ಲೆಯ ಪಟ್ಟ ಇತ್ತು ಅದನ್ನು ಅಳಿಸಿ ಹಾಕುವಲ್ಲಿ ಅವಿರತ ಶ್ರಮವನ್ನು ಹಾಕುತ್ತಿರುವಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಆ ಕಾರ್ಯಕ್ರಮದ ಉಪಸ್ಥಿತಿದ್ದು ಧರ್ಮಸಭೆ ಮತ್ತು ಜಾತ್ರಾ ಮಹೋತ್ಸವನ ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮಾಜದ ಸಂತರು, ಮಹಂತರು, ಧರ್ಮಗುರುಗಳು, ಪೂಜಾರಿಗಳು ಕಾರ್ಯಕ್ರಮ ಇರ್ತಾರೆ. ಜೊತೆಗೆ ಸಚಿವ ಮಹೋದಯಗಳು, ಸ್ಥಳೀಯ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು, ಹಾಜಿ ಮತ್ತು ಮಾಜಿ, ತಾಂಡಗಳ ನಾಯಕ ಕಾರ್ಯಭಾರಿಗಳು, ಗಣ್ಯರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಅದೇ ರೀತಿ ತಮ್ಮ ಮುಖೇನ ಸಮಸ್ತ ನಾಡಿನ ಜನತೆಗೆ ವಿನಂತಿ ಮಾಡಿಕೊಳ್ಳೋದು, ಈ ನಾಡಿನ ಸುಭಿಕ್ಷೆಗಾಗಿ, ಈ ನಾಡಿನ ಒಳಿತಿಗಾಗಿ, ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿಗಾಗಿ ತಾವುಗಳು ಕೂಡ ಒಂದು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಪರಮಪೂಜ್ಯ ಧನ್ಸಿಂಗ್ ಮಹಾರಾಜರ ಪರವಾಗಿ ಹಾಗೂ ಜಾತ್ರಾ ಸಮಿತಿಯ ಸಮಸ್ತ ಸದಸ್ಯಗಳ ಪರವಾಗಿ ಮಾಧ್ಯಮ ಮಿತ್ರರ ಮುಖೇನ ಜನರಿಗೆ ತಲುಪಲಿ ಅಂತ ತಮ್ಮೆಲ್ಲರಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ. ಲೋಕ ಕಲ್ಯಾಣ
ವಿಶ್ವಶಾಂತಿ, ಎಲ್ಲರೂ ಸಮರಸತೆಯಿಂದ ಸಮಭಾವದಿಂದ ಬದುಕಲಿ, ಅವರ ಬಾಳುಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಕಾಣಲಿ ಅಂತ ಅನ್ನೋದೇ ಈ ಜಾತ್ರೆಯ ಉದ್ದೇಶ. ಸರ್, ಇದು ಮತ್ತು ಜಿಲ್ಲಾಡಳಿತ ಮಾತಾಡ್ತೀರಿ ಸರ್, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಯಾವ ರೀತಿ ಸಹಕಾರ ಕೊಡ್ತಾ ಇದೆ ಈ ಜಾತ್ರೆಗೆ? ಸರ್, ಇದೊಂದು ದೇವಸ್ಥಾನ ಸಮಿತಿಯ ಜಾತ್ರೆ ಇರೋದ್ರಿಂದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಕಾನೂನು ಸುವ್ಯವಸ್ಥೆಗಾಗಿ ನಾವು ವಿನಂತಿ ಮಾಡಿಕೊಡ್ತೀವಿ. ಯಾವುದೇ ರೀತಿಯ ನಮಗೆ ಯಾರ ಸಹಕಾರ ಕೂಡ ಈ ಜಾತ್ರೆಗೆ ಅವಶ್ಯಕತೆ ಇಲ್ಲ ಅನ್ನೋ ಸುದ್ದಿಯನ್ನು ಒಂದು ಮೇಂಟೈನ್ ಮಾಡೋ ದೃಷ್ಟಿಯಲ್ಲಿ. ಯಾಕಂದರೆ ನಮ್ಮಲ್ಲಿರುವಂಥ ಪದಾಧಿಕಾರಿಗಳು ಭಕ್ತರುಗಳೇ ಅದರ ಜವಾಬ್ದಾರಿಯನ್ನು ಮಾಡ್ಕೊಳ್ಳುವಾಗ ಅದು ಕೂಡ ಒಂದು ಇರ್ತದೋ ಸಹಜ ಪ್ರಕ್ರಿಯೆ ಇದು. ಅವರಿಗೆ ನಾವು ವಿನಂತಿ ಮಾಡಿಕೊಂಡು ಕಾನೂನು ಮತ್ತು ಸುವ್ಯವಸ್ಥೆಗಾಗಿ ಅವರ ಸಹಕಾರವನ್ನು ಈಗಾಗಲೇ ನಾವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಸಕಾರಾತ್ಮಕವಾಗಿ ಸಾಮಾನ್ಯ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ತುಂಬ ಒಳ್ಳೆಯ ರೀತಿಯಿಂದ ಅದಕ್ಕೆ ಸ್ಪಂದಿಸಿದ್ದಾರೆ. ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೇವೆ ಕೂಡ ಮೌಖಿಕವಾಗಿ ಹೇಳಿದ್ದಾರೆ. ಅವರಿಗೂ ಕೂಡ ನಾವು ಸಮಿತಿಯ ಪರವಾಗಿ ಧನ್ಯವಾದ. ಇದು ಸಾರಿಗೆ ವ್ಯವಸ್ಥೆ ಏನಿದೆ? ಬಿಜಾಪುರದಿಂದ ಕೆಸರ ನಂಬರ್ 3ಕ್ಕೆ ಸಾರಿಗೆ ಸೌಲಭ್ಯ ಕೂಡ ಮಾಡಲಾಗಿದೆ. ಬಂಜಾರ ಕ್ರಾಸಿಂಗ್ ಇರ್ಬೋದು, ನಮ್ಮ ದರ್ಗಾ ಕ್ರಾಸಿಂಗ್ ಇರ್ಬೋದು, ಖಾಸಗಿ ವ್ಯವಸ್ಥೆ ಕೂಡ ಇದೆ. ಮತ್ತು KSRTCಯ ವ್ಯವಸ್ಥಾಪಕರು ಕೂಡ ನಾವು ವಿಶೇಷವಾದ ಬಸ್ಗಳು ಬಿಡೋಕ್ಕೆ ವಿನಂತಿ ಮಾಡಿದ್ದೀವಿ. ಅಷ್ಟೇ ಸೀಮಿತವಾಗಿಲ್ಲ. ಗ್ರಾಮದಲ್ಲಿ ಉಚಿತವಾದ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನದಲ್ಲಿ ಅವರೊಂದು ದೇವಸ್ಥಾನ ಟ್ರಸ್ಟ್ ಸಮಿತಿಯ ಪರವಾಗಿ CBSE ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಶುರು ಮಾಡಿದ್ದಾರೆ. ನಿರ್ಗತಿಕರು ಮತ್ತು ತಂದೆ ತಾಯಿಗಳು ಇಲ್ಲಂತಹ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಅಲ್ಲದೆ ಅವರಿಗೆ ಸಮವಸ್ತ್ರ ಆಗಲಿ, ಪಾದರಕ್ಷೆಗಳಾಗಲಿ, ಪುಸ್ತಕಗಳಾಗಲಿ, ಶಾಲಾ ಬ್ಯಾಗ್ ಆಗಲಿ ಎಲ್ಲವನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ಮಕ್ಕಳಿಗೆ ತಮ್ಮ ಊರಿನಲ್ಲಿ ಕೆಸರ ನಂಬರ್ 3ರಲ್ಲಿ ಉಚಿತವಾದ ಶಿಕ್ಷಣ ವ್ಯವಸ್ಥೆಯನ್ನು ಮಾಡೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇನೆ. ಆದರೆ ಅವರು ಅನಕ್ಷರಸ್ಥರಿರ್ಬೋದು, ಆದರೆ ನನ್ನ ಪೀಳಿಗೆ, ನನ್ನ ಜನಾಂಗ ಯಾವುದೇ ಬಡ ವಿದ್ಯಾರ್ಥಿ ಜಾತಿ ಭೇದ ಮತ ಪಂಥವಿಲ್ಲದೆ ಅವರು ಶಿಕ್ಷಣದಿಂದ ವಂಚಿತರಾಗೋದು, ಸಮಾಜದ ಪ್ರಮುಖವಾಗಿ ಶಿಕ್ಷಣವೇ ಒಂದು ದೊಡ್ಡ ಅಸ್ತ್ರ ಅಂತ ಮನಗೊಂಡು ಶಿಕ್ಷಣ ಒಂದು ಕ್ರಾಂತಿ ಕೂಡ ಅವರು ಕೈ ಹಾಕಿದ್ದಾರೆ. ಅಂತಹ ಒಂದು ನರಸಿಂಹ ಮಹಾರಾಜರ ನೇತೃತ್ವದ ಈ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಭಾವದಿಂದ ಜರುಗಲಿದೆ. ಹಾಗೆ ತಮ್ಮಲ್ಲೂ ಕೂಡ ಆವತ್ತಿನ ದಿನ ವಿಶೇಷವಾದ ಆಹ್ವಾನವನ್ನು ಮತ್ತೆ ನಿಮಗೆ ನಾನು ಆಹ್ವಾನ ವೈಯಕ್ತಿಕ ಮಾಡ್ತೀನಿ. ಈ ಸಂದರ್ಭ ಕೂಡ ತಮ್ಮೆಲ್ಲೂ ಒಂದು ಆಹ್ವಾನವನ್ನು ಪರಪೂಜ್ಯ ಮಹಾರಾಜರ ಸಮ್ಮುಖದಲ್ಲೇ ಮಾಡ್ಕೊಳ್ತದೆ. ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ವಂದಿಸಿ ಈ ಜಾತ್ರೆ ಉತ್ಸವದ ಕಾರ್ಯಕ್ರಮ ಹೆಂಗಿರ್ತದಂದ್ರೆ, ಇದು 26 ವರ್ಷದಿಂದ ನಿರಂತರವಾಗಿ ಈ ದೇವಿಯ ಜಾತ್ರೆಯ ಉತ್ಸವವನ್ನು ನಡೀತಾ ಇದೆ. 26 ವರ್ಷದಿಂದ ಏನು ಈ ಕಾಳಿಕಾ ಮಾತಾ ಶಕ್ತಿ ಏನು ಈ ಧನ್ಸಿಂಗ್ ಮಹಾರಾಜಕ್ಕೆ ಒಲಿದು ಬಂದಿದ್ದಲ್ಲ, ಅವಾಗಿಂದ ಇಲ್ಲಿವರೆಗೆ ಪವಾಡದ ರೀತಿಯಲ್ಲಿ ಅನೇಕ ಪವಾಡದ ರೀತಿಯಲ್ಲಿ ಇವೆಲ್ಲ ನಡೀತಾ ಇದೆ. ಅನೇಕ ಪವಾಡ ಕೇಳಿರಬಹುದು, ಕೇಳಲಿಕ್ಕಿಲ್ಲ. ಆದರೆ ಇಲ್ಲಿ ನಿರಂತರವಾಗಿ ನಮ್ಮ ಜನರು ತನ್ನ ಕಷ್ಟ ಕಾರ್ಪಣ್ಯ ಕೇಳಲಿಕ್ಕೆ ದಿವಸ 100 ರಿಂದ 200 ಜನ ಅವರ ಜೊತೆಯಲ್ಲಿ ಪಾಳಿ ಹಚ್ಚಿ ತಮ್ಮ ಬೇಡಿಕೆ ಈಡೇರಿಸುವುದಾಗಲಿ ತಮ್ಮ ಕಾರ್ಪಣ್ಯವನ್ನು ಎಲ್ಲ ಕೇಳಲಿಕ್ಕೆ ಧನ್ಸಿಂಗ್ ಮಹಾರಾಜ ಹತ್ರ ಬರ್ತಾ ಇದೆ. ಒಳ್ಳೆಯ ರೀತಿಯಿಂದ ಜನರಿಗೆ ಏನು ಪಬ್ಲಿಕ್ ಮಾಡಂಗಿಲ್ಲ, ಪಾಂಪ್ಲೆಟ್ ಹಂಚಂಗಿಲ್ಲ, ಏನೂ ಇಲ್ಲ. ಆದರೂ ಜನರು ಲಕ್ಷಗಟ್ಟಲೆ ಕಾಳಿಕಾ ದೇವಿಯ ಮಹಾರಾಜರ ಆಶೀರ್ವಾದ ಪಡೆಯಲಿಕ್ಕೆ
ತಾರೀಕು 14 ಅಮಾವಾಸ್ಯೆ ಇದ್ದ ಮರುದಿವಸ 15ನೇ ತಾರೀಕಿಗೆ ವಿಜೃಂಭಣೆ ನೋಡ್ಲಿಕ್ಕೆ ಬರಬೇಕು. ಆವಾಗಿನ ದಿವಸ ಮಹಾರಾಜರ ಈ ಭವಿಷ್ಯವಾಣಿ ಕೇಳಬೇಕು. ಯಾವ ಥರ ಉಗ್ರ ಅವತಾರ ತಾಳ್ತಾರೆ, ಯಾವ ಥರ ಭವಿಷ್ಯವನ್ನು ಹೇಳ್ತಾರೆ ಎಂಬುದನ್ನು ತಮ್ಮೆಲ್ಲರೂ ಬಂದಿರ ನಿಮಗೆಲ್ಲ ಅದಕ್ಕೆ ಪಬ್ಲಿಕೇಶನ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಅದಕ್ಕೆ ಒಳ್ಳೆ ಅಲ್ಲಿ ಯಾವುದು ಜಾತಿ ಭೇದವಿಲ್ಲ, ಎಲ್ಲರಿಗೆ ಆಶೀರ್ವಾದ ಕೊಡುವಂಥ ಇದು ಅದ. ಈಗ ಪಲ್ಲಕ್ಕಿ ಉತ್ಸವ ತಾಂಡೆಗೆ ಹೋಗಿ ನೋಡಿರಬೇಕು. ಅಲ್ಲಿನೇ ಒಂದು ಜಾತ್ರೆ ನಡೀತಾ ಇದೆ. ತಾಂಡೆಯಲ್ಲಿ ಜಾತ್ರೆ, ಪ್ರತಿಯೊಂದು ತಾಂಡೆಯಲ್ಲಿ ಜಾತ್ರೆ ವಿಜೃಂಭಣೆಯಿಂದ ಅವ್ರದ್ದು ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದೇ ಜಾತ್ರೆ ಅಂತ ಇಲ್ಲ, ಇಲ್ಲಿ ಕೇಸರಾಳ ತಾಂಡೆದ ಜಾತ್ರೆ ಅಂತಿಲ್ಲ. ಹೀಗೆ ಮೊದಲೇ ಅರ್ಧ ಜಾತ್ರೆ ಪಬ್ಲಿಕೇಶನ್ ಆಗಿರ್ತದೆ. ಎಲ್ಲ ಥರದಿಂದ ಭವಿಷ್ಯದ ನುಡಿಗಳನ್ನು ನುಡಿತಾರೆ. ಯಾರಿಗೆ ಮಕ್ಕಳ ಇಲ್ಲದವರಿಗೆ ಮಕ್ಕಳ ಆಗುವಂಥ ಪವಾಡನ್ನು ಮಾಡಿದ್ದಾರೆ ಕೆಲವರು ಮಹಾರಾಜರು. ಯಾರಿಗೆ ಸಾಯುವಂಥ ಪರಿಸ್ಥಿತಿ ಹಾಸ್ಪಿಟಲ್ ಒಳಗೆ ನಿಮಗೆ ಹಾಸ್ಪಿಟಲ್ ಒಳಗೆ ಇದು ಇಲ್ಲ, ನೀವು ತಗೊಂಡು ಹೋಗ್ರಿ, ಇದು ಸಾಯುವಂಥ ಪರಿಸ್ಥಿತಿ ಒಳಗಾದಂತ ಹೇಳುವಂಥ ಅಂಥದ್ರೊಳಗೆ ಅಂಥ ಜನಕ್ಕೆ ಉಳಿಸಿದ್ದಾರೆ, ಆರೋಗ್ಯವಂತ ಮಾಡಿದ್ದಾರೆ ಮಹಾರಾಜಗಳು. ಆದ ಕಾರಣ ಎಲ್ಲ ರೀತಿಯಿಂದ, ಒಂದೇ ರೀತಿ ಇಲ್ಲ, ಎಲ್ಲ ರೀತಿಯಿಂದ ಅಲ್ಲಿ ಜಾತ್ರೆ ಉತ್ಸವ ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಂಥ ಪವಾಡ ಆಗುತ್ತೆ, ಎಂಥ ಜನ ಬರ್ತಾರೆ. ಎಲ್ಲಿಂದ ಗೋವಾ ಆಗಲಿ, ಬಾಂಬೆ ಆಗಲಿ, ಹೈದರಾಬಾದ್ ಆಗಲಿ, ಮದ್ರಾಸ್ ಆಗಲಿ, ಡೆಲ್ಲಿ ಆಗಲಿ, ಯಾವ ಊರಿನಿಂದ ಎಲ್ಲರೂ ಬರ್ತಾರೆ. ಮತ್ತು ಅಲ್ಲಿ ಎಲ್ಲರೂ ಶಾಸಕರಾಗಲಿ, ಸಂಸತ್ ಸದಸ್ಯರಾಗಲಿ, ವಿಧಾನ ಪರಿಷತ್ತಿನ ಸದಸ್ಯರಾಗಲಿ, ಮಂತ್ರಿ ಆಗಲಿ, ಎಲ್ಲರೂ ಬಂದು ತಮ್ಮ ತನು ಮನ ಧನವನ್ನು ಅಲ್ಲಿ ಅರ್ಪಿಸಿ ಆಶೀರ್ವಾದ ಪಡೆದುಕೊಂಡು ಹೋಗ್ತಾರೆ. ಅದಕ್ಕೆ 4 ಮಾತು. ಜೈ ಅಪ್ಪಣ ಧನ್ಸಿಂಗ್ ಮಹಾರಾಜರ कालिकादेवी जयंती उत्सव कार्यक्रम आपण 14-15 तारखेला व्यावाचं आपण से बंजारा समाजेर दूरे कतेर चदकोण याडीर दर्शन ले नाणू आज वरो कालिका याडीरो असो पवाडची ओ पवाडेन कनाई न बुल्लू असो पवाडच वरो याडीरो आणि ओरंते और भक्त कजकोण याडीरो भक्त और पुजारी धनसिंग महाराजನ ನಿತ್ಯ ಕತರಾಕೋ ಭಕ್ತಾದಿಗಳು ಆತಾನೆ ಮನೋರ ಸುಖ ದುಃಖ ಕಾಯಿच जकोण मनुर आचो बल्ला रोग रुजिन काहीच जकोण माया करणू बापू तेलुगू आमल्याचा करण क्या कतराको जनोबा आताणीन वो काही बळगले नामलेच दुःखेती आमलेच काही सुखेती आमलेच जकोण वो से आताणीन अतराई त्रासेती आताणी दवाखानी मुकाकीची बापू दवाखानी भी फेलेगीच से फेलेगीच लास्टेन तार पुपडे नामलेचा हवलेन बचाडणू कजसेंद कोण ई धनसिंग महाराज बचाड म्हणून कोण संग प्रत्यक्ष देखमले कोणच देरवास ही आपण बी आज कोणे ती आमलचा गोरंते प्रति वर्ष कोण आपण महादेव कासिम केरी तानेरो कोण ओ याडीरो पक्का भक्त कतो अपन छोड़ कतो छोड़े नहीं तो कोई कर कतो छोड़े नहीं जसो भक्त और हाथी जायद है और हाथी काय कार्यक्रम करत उनसे भी समाजे भरत वही भी और या बापूरो भक्त बापू कच्चा तो कत्ती भी रहतोय आज गाड़ी लेन भई कर कतानी आतानी वो याडी दर्शन लेन जावच देरवास और पवाड देखो कतो घणोच वो पवाड भविष्यच आपण गवर्नमेंट में महाराज कतो निर्भय कतो वो भोळो भगत उत्सव भोळो भगत कतो और एक वाते आवचा के काही नाही वो याडी वो नत्रा शक्ती देवलीचा वो शक्तिमय आपण इन्वॉल्व वेळो आणि वो बापुरो याडीरो ही कालिका देवी तो कतरा खतरनाक देवी भाकर कतो आपण मांग आपणे काही मागच कोण देवाचा भक्ती की नाही मांगाळ देवाचा देरवास कोण आपण 15 तारखेनं सारी बंजारा समाज कच्चो
कचकच जामलेचो कचकचो महाराष्ट्र गोवा हैदराबाद मद्रास कती भी जामलो याडी राताणी दर्शन लीधो और पुण्य क्षेत्रे माताणी नन्नु उबरगे कतो तमारो से काडू कंटन दूर व्यावोच कर केताणी मारीच बीबी लमाणी ऑल इंडिया इंटिग्रेशन नॅशनल प्रेसिडेंट कचरा जनसंख्या आहे निरीक्षेचं मन अंशुमटिक मिनिमम 1 लाखेर ऊपर कजो कोण मारे अंदाज 1 लाखेर ऊपर हर वर्षा तो हारेच 1 लाखेर ऊपर आणू कजो कोणचा जागा सालेनी काही कजो कोणी एक अनुमान आस्पत्रेरी अजी राजकीय महिलेದರು एक कुणकुण आहे श्री निरीक्षणचं राजकीय माहिती आता प्रॉपर आपण उस्तुवारी मिनिस्टर एम बी पाटील साहेब आवडचा वती बडान संसद सदस्य रमेश सिंगजणी आवडचा ते विधान परिषद सदस्य सुनील रोड़ा आवडचा ये अपने कचरा काही कोणी कचरा MLA आपण जिल्हा माहीत जिल्हा छोड़ देता आणि नंतर गोवार भी काही कोण हुद्दे माहीत कोण गोवार भी आवडचा जे जात आणि याडी आशीर्वाद द्यावचं ओके आज बापू धनसिंह महाराजेर केसरा तांडो LT नंबर 3 मई माता याडी कालिका देवीर पल्लक्की निकळ मेलीच पल्लक्की 28ನೇ ತಾರೀಕು जून 28ನೇ तारखेन प्रारंभ येतानीन आपण तोरवी तांडा ओबनूर तांडा टकळगी तांडा जलगिरी तांडा भूतनाळ तांडा अडकेरी तांडो माल तांडो से परन आतानी काल सांज ಮೆರವಣಿಗೆ ಮೂಲಕ ಮಾರ घरे नाहीचं घरे नान काल पूजा पुरस्कार येता नी मार घरे में और भजन मजन से चालूच राहतं आज अजी मार घरे मच अबे 12-12:30 वाजता अजी आंग जावाचं जान तोरी नंबर तांडा 4 वत जावाचं वत जान आज वत रेवाचं पालखी रेन सवार प्रभाती 12 घंटानं आपण कालिका देवस्थान केसरा तांडेर बाजूमाई सालिकन होत आतानीन नाना स्टेटेर कतो महाराष्ट्रेर कर्नाटकेर आंध्रार गोवार से पब्लिक वत गोळा सवार गोळा येतानीन कोलार नंदीन प्रारंभ वच कोलार नंदीन सवार सांज जातानीन कोलार नदी रच रेतानी 10ನೇ तारीख प्रभाती महाराज आणि पल्लक्की कालिका देवी वत नंदीन आवचं व नंदीन आतानीन धनसिंह महाराज गंगा स्नान करचं गंगा स्नान करन वत पूजा शे वच आपण वेतानीन लारती वत्ती कोलार नदी ती 2 घंटान वापस निकळन भव्य मेरवणुकी ಮೂಲಕ आपण वज्र हनुमान बिजापुरेन आता इंट्रन्सेन आपण वज्र हनुमान मंदिरे ती आपण कोट बस स्टँड बागलकोट क्रॉस आपण बसवेश्वर सर्कल गांधी चौक मार्गागी वॉटर टँक मार्गವಾಗಿ आपण दर्गा क्रॉस मार्गವಾಗಿ आपण अजी होटो कालिका देवस्थान होटो आवजेर पच 14 तारीखेन विटो अन रच आपण विटो पूजा वसे रच देवीरो ओलारती 15ನೇ तारीख आपण कालिका देवीर जात्रा रच जात्रा नाना स्टेट येती से भक्तादी कुणसी जात भेदभाव काही छे से आवच आपण देवस्थानेना आत आणि प्रभाती महाराज याडी कालिका देवी आंगे मातानीन भव्य वन देवी आंगे मातानीन आचो पूजा वच पूजा वेजेर पच दोपेर आपण से पूजा मुसावजेर पच आपण जात्रा उद्घाटन कार्यक्रम 5 घंटेन स्टार्ट वच 5 घंटेन आपण उस्तुवारी मंत्री सन्मान्य श्री हमारे गुरु MB पाटील साहेब आरोच सुनील गौड़ा साहेब आरोच कटकदून साहेब आरोच यशवंतराय गौड़ा आरोच नाडगौड साहेब आरोच हा अजी आपण माजी जिल्हा पंचायती अध्यक्षर माजी जिल्हा पंचायती सदस्यर ग्रामपंचायती सदस्यर ग्रामपंचायती अध्यक्षर आजी अपन महानगरपालिके सदस्यर अध्यक्षर हमारा नगर अभिवृद्धि प्राधिकार अध्यक्षर सदस्यर से आतानीन अपन याडी कालिका देवीर आशीर्वाद लेनु करन केतानीन मारे दीवाते किदोचु महादेव राठोड नगर अभिवृद्धि प्राधिकार सदस्यರು ಹಾಗೂ कांग्रेस जिला प्रचार समिति उपाध्यक्षರು और कालिका कमेटी सदस्यರು।